ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಿದೆ ನನಗಿವತ್ತು. ಆವಾಗಿಂದ ತುಂಬ ಪೇಷಂಟ್ಲಿ ವೆಯ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನನಗೆ ಶ್ರೇಯಸ್ ಅವರು 1.5 ವರ್ಷದ ಹಿಂದೆ ಹೀಗೆ ಯಾವುದೋ ಒಂದು ಪೋಸ್ಟರ್ ನೋಡುವಾಗ, ಒಂದು ಆಡಿಷನ್ ಪೋಸ್ಟರ್ ನೋಡುವಾಗ ನಾನು ಆಡಿಷನಿಗೆ ಹೋಗಿದ್ದೆ. ಆವಾಗಲೇ ಅವರು ನನ್ನ ಕತೆ ಹೇಳಿದಾಗ ನನಗೆ ತುಂಬ ಯೂನಿಕ್ ಆಗಿದೆಯಲ್ಲ, ಇದುವರೆಗೂ ನನಗೆ ಈ ಕಾನ್ಸೆಪ್ಟ್ ಕೇಳೇ ಇಲ್ಲ, ಓ ಹೀಗೂ ಥಿಂಕ್ ಮಾಡ್ಬೋದಾ ಅಂತ ಅನ್ನಿಸ್ತು. ನಂಗೆ ಅವ್ರು ಹೇಳಿದ್ರು, ನನಗೆ ಈ ಕ್ಯಾರೆಕ್ಟರ್ಗೆ ನೀವು ಸೂಟ್ ಆಗ್ತೀರಾ ಅಂತ ಅನಿಸುತ್ತೆ ನಿಖಿತಾ, ನೋಡೋಣ ಏನಾಗುತ್ತೆ ಅಂತ. ಬಟ್ ಏನೋ ಗೊತ್ತಿಲ್ಲ, ಅವಾಗ ಅದು ಶುರು ಆಗಲಿಲ್ಲ, ಟೇಕ್ ಆಫ್ ಆಗಲಿಲ್ಲ. ಲಕ್ಕಿಲಿ ಬಟ್ ನಾನು ಅವ್ರ ಜೊತೆ ಟಚಲ್ಲಿದ್ದೆ. ನಾನು ಕೇಳ್ತಾ ಇದ್ದೆ, ಸರ್ ಯಾವಾಗ ಶುರು ಆಗುತ್ತೆ, ಯಾವಾಗ ಶುರು ಆಗಬಹುದು ಅಂತ. ಲಕ್ಕಿಲಿ ಅವತ್ತು ಸಡನ್ನಾಗಿ ಹೇಳಿದ್ರು, ಒಮ್ಮೆ ಹೇಳಿದ್ರು, ಈಗ ಬನ್ನಿ ನೀವು ಆಫೀಸಿಗೆ ಬನ್ನಿ, ಈ ಥರ ಪ್ರೊಡ್ಯೂಸರ್ ಇದ್ದಾರೆ, ಒಂದು ಆಡಿಷನ್ ಇನ್ನೊಮ್ಮೆ ತೊಗೊಳ್ಳೋಣ ಆಡಿಷನ್ ಅಂತ ಹೇಳಿದರು. ಆವಾಗ ನಾನು ಚರಣ್ ಸರ್ನ ಮೀಟ್ ಮಾಡಿದೆ. ಸೊ ಅಲ್ಲಿ ಒಂದು ಆಡಿಷನ್ ಕೊಟ್ಟೆ ನಾನು, ಅವರಿಗೂ ಇಷ್ಟ ಆಯಿತು. ಸೊ ಗಾಡ್ಸ್ ಗ್ರೇಸ್ ಎಲ್ಲ ಶುರು ಆಯಿತು, ಚೆನ್ನಾಗಿ ಶುರು ಆಯಿತು. ಒನ್ ಆಫ್ ದ ಲೀಡ್ ಹೀರೋಯಿನ್ಸ್ ಆಗಿ ಮಾಡಿರೋದು ಇದು ನನ್ನ ಮೊದಲನೇ ಚಿತ್ರ. ಸೊ ಒಂದು ಒಳ್ಳೆ ಟೀಮ್ ಜೊತೆ ನಾನು ಆ್ಯಕ್ಟ್ ಮಾಡಿರೋದು ನನಗೆ ತುಂಬ ಖುಷಿ ಇದೆ. ಅವಿನಾಶ್ ಸರ್ ಇದ್ದರು, ಅವರು ಕೂಡ ತುಂಬ ಸಪೋರ್ಟಿವ್ ಆಗಿದ್ದರು. ಆ್ಯಂಡ್ ನನ್ನ ಕೋಸ್ಟಾರ್ಸ್, ನನ್ನ ಮ್ಯಾಮ್ ಮನ್ವಿತಾ ಮ್ಯಾಮ್ ಇರ್ಬೋದು, ಲಲಿತಾ ಇರ್ಬೋದು, ಎಲ್ಲರೂ ಅಷ್ಟೇ ತುಂಬ ಸಪೋರ್ಟಿವ್ ಆಗಿದ್ದರು. ಮ್ಯಾಮ್ ಸೀನಿಯರ್ ಆಗಿರೋದ್ರಿಂದ ಶಿ ವಾಸ್ ಸೋ ಡೌನ್ ಟು ಅರ್ತ್. ನಮ್ಮ ಜೊತೆ ತುಂಬ ಫಿಯರ್ ಇತ್ತು, ಮ್ಯಾಮ್ ಹತ್ರ ಹೇಗೆ ಮಾತಾಡೋದು, ಹೇಗೆ ಏನು ಅಂತ. ಬಟ್ ಅವ್ರು ತುಂಬ ಕೂಲ್, ಸಿಕ್ಕಾಪಟ್ಟೆ ಕೂಲು. ನಮ್ಮ ಡೈರೆಕ್ಟ್ರು ಕೂಲು, ಇವರು ಕೂಲು. ಶ್ರೇಯಸ್ ಇಬ್ರು ಕೂಲೆ, ಇಬ್ರು ಕೂಲು. ಸೊ ಆ್ಯಂಡ್ ಇನ್ನೊಂದೇನಂದರೆ, ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಒಂದು ಚೂರು ಕೊರತೆ ಆಗದಿರೋ ಥರ ನಮ್ಮ ಚರಣ್ ಸರ್ ಇರ್ಬೋದು, ಇಂಪನ ಮ್ಯಾಮ್ ಇರ್ಬೋದು, ಅರ್ಪಿತ್ ಸರ್ ಇರ್ಬೋದು, ಸಂತೋಷ್ ಸರ್ ಇರ್ಬೋದು, ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಮಸ್ಕಾರ, ನಾನು ಲಲಿತಾ. ಮೊದಲನೇದಾಗಿ ಚರಣ್ ಸರ್ಗೆ ಹ್ಯಾಪಿ ಬರ್ಡೇ. ಆ್ಯಂಡ್ ನನ್ನ ಮೀಡಿಯಾ ಬ್ರದರ್ಸ್ಗೆಲ್ಲ ವೆಲ್ಕಮ್ ಅಂತ ಹೇಳ್ತೀನಿ. ಆ್ಯಂಡ್ ಸಾರಿ ಲೇಟ್ ಆಗಿದ್ದಕ್ಕೆ. ಈ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ತುಂಬ ಯೂನಿಕ್ ಆಗಿದೆ. ಕಾನ್ಸೆಪ್ಟ್ ಅಷ್ಟೇ ತುಂಬ ಯೂನಿಕ್ಕಾಗಿ ಬಂದಿದೆ. ಆ್ಯಂಡ್ ಎಲ್ಲರಿಗೂ ಎಲ್ಲರ ಪಾತ್ರನೂ ತುಂಬ ವಿಭಿನ್ನವಾಗಿ ಬಂದಿದೆ. ಅದೆಲ್ಲೂ ನೋಡೋಕ್ಕಾಗಿಲ್ಲ. ಸೊ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಆ್ಯಂಡ್ ನನ್ನ ಮೂವಿ ಟೀಮ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು. ಆಮೇಲೆ ನಮ್ಮ ಶ್ರೇಯಸ್ ಸರ್ ಅವರು ನನಗೆ ನನ್ನ ಲುಕ್ ಟೆಸ್ಟ್ ಮಾಡಬೇಕಾದ್ರೆ, ನಾನು ಲುಕ್ ಟೆಸ್ಟ್ ಮಾಡಬೇಕಾದ್ರೆ ನನ್ನನ್ನು ನೋಡಿ ನಾನೇ ನಕ್ಕಿರೋದುಂಟು, ಈ ಥರನೂ ಕಾಣಿಸ್ತೀನ ನಾನು ಅಂತ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.